ಈಗ ಸಿದ್ದರಾಮಯ್ಯವರು ವೈಯಕ್ತಿಕವಾದ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಹೊರಟಿದ್ದಾರೆ. ಯಾಕಂದರೆ ಪಕ್ಷದ ಚಿಹ್ನೆಯನ್ನು ಕೂಡ ಅಲ್ಲಿ ಬಳಕೆ ಮಾಡಿಲ್ಲ ಅಂತ ಅವರೇ ಪಕ್ಷದವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಹೌದು, ನಿನ್ನೆ ದಿನ ತಾವು ಮಾಧ್ಯಮದಲ್ಲಿ ಅದನ್ನು ತೋರಿಸಿದ್ದೀರಿ, ನಾನು ನೋಡಿದೆ ನಿಮ್ಮ ಮಾಧ್ಯಮದಲ್ಲಿ. ಅವರ ಸ್ವಂತ ಪಕ್ಷದವರೇನೆ ಇವತ್ತು ಹೈಕಮಾಂಡ್ಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಪಕ್ಷದ ಚಿಹ್ನೆ ಇಲ್ಲ, ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ಸಹಪಾಠಿಗಳು ಬಿಟ್ಟರೆ ಬೇರೆ ಇನ್ಯಾರು ಶಾಸಕ ಮಿತ್ರರಿರ್ಬೋದು, ಸಚಿವ ಸಂಪುಟ ಇರ್ಬೋದು, ಯಾರು ಕೂಡ ಈ ಒಂದು ಸಮಾವೇಶ ಮಾಡ್ತಕ್ಕಂಥದ್ರಲ್ಲಿ ಆ ಉತ್ಸಾಹಕತೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಸರ್, ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಆರೋಗ್ಯ ಇಲಾಖೆ ಇದೆಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ನನ್ನ ಗಮನಕ್ಕೆ ಬಂದಿಲ್ಲ ವಿಚಾರ, ನಾನು ತಿಳಿದು ಮಾತಾಡ್ತೇನೆ. ಆದರೆ ಇಂಥ ಸೂಕ್ಷ್ಮವಾದಂಥ ವಿಚಾರಗಳಲ್ಲಿ ಸರ್ಕಾರ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಈ ಕೂಡಲೇ ಇಂಟರ್ಫಿರೆನ್ಸ್ನ ಕೊಟ್ಟು ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಸೂಕ್ತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಆಗಬೇಕು. ಒಕ್ಕಲಿಗ ವಿರುದ್ಧ FIR ಆಗಿದೆ ಸರ್. ಅಂದೀಗ ಮುಸ್ಲಿಮರ ಮತದ ಒಂದು ಹಕ್ಕನ್ನು ಅದಕ್ಕೆ ರದ್ದು ಮಾಡಬೇಕು ಅಂತ ಹೇಳಿದ್ರು ಭಾಷಣದಲ್ಲಿ. ಈಗ ಅವ್ರ ವಿರುದ್ಧ ಸರ್ಕಾರ FIR ಕ್ಷಮೆನೂ ಕೇಳಿದ್ರು, ಆದ್ರೂ ಕೂಡ FIR ಮಾಡಿ ಈಗ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಒಂದು ಸಮುದಾಯವನ್ನು ಓಲೈಸ್ಕೊಳ್ತಕ್ಕಂಥದ್ದಕ್ಕೆ ಮತ್ತೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನವೇ ಇದಕ್ಕೆ ಉತ್ತರ ಕೊಡ್ತಾರೆ. ಬನ್ನಿ ಕಾದು ನೋಡಿ. ಚನ್ನಪಟ್ಟಣಕ್ಕೆ ಹೋಗ್ತಿದ್ದೀರಾ ಸರ್? ಒಂದು ಆತ್ಮಾವಲೋಕನ ಮತ್ತು ಕೃತಜ್ಞತೆ ಸಭೆಯನ್ನು ಮಾಡಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ ಇದೆ. ನಮ್ಮ ಕಾರ್ಯಕರ್ತರು ಭಾಳಷ್ಟು ಶ್ರಮವಹಿಸಿ ಚುನಾವಣೆಯಲ್ಲಿ ದುಡಿದಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ಹಿನ್ನಡೆ ತಾತ್ಕಾಲಿಕವಾದಂಥ ಒಂದು ಹಿನ್ನಡೆ, ಕಾಲಚಕ್ರ ತಿರುಗ್ತಾ ಇರುತ್ತೆ ಎಲ್ರಿಗೂ. ಈಗ ಸಿದ್ದರಾಮಯ್ಯವರು ವೈಯಕ್ತಿಕವಾದ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಹೊರಟಿದ್ದಾರೆ. ಯಾಕಂದರೆ ಪಕ್ಷದ ಚಿಹ್ನೆಯನ್ನು ಕೂಡ ಅಲ್ಲಿ ಬಳಕೆ ಮಾಡಿಲ್ಲ ಅಂತ ಅವರೇ ಪಕ್ಷದವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಹೌದು, ನಿನ್ನೆ ದಿನ ತಾವು ಮಾಧ್ಯಮದಲ್ಲಿ ಅದನ್ನು ತೋರಿಸಿದ್ದೀರಿ, ನಾನು ನೋಡಿದೆ ನಿಮ್ಮ ಮಾಧ್ಯಮದಲ್ಲಿ. ಅವರ ಸ್ವಂತ ಪಕ್ಷದವರೇನೆ ಇವತ್ತು ಹೈಕಮಾಂಡ್ಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಪಕ್ಷದ ಚಿಹ್ನೆ ಇಲ್ಲ, ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ಸಹಪಾಠಿಗಳು ಬಿಟ್ಟರೆ ಬೇರೆ ಇನ್ಯಾರು ಶಾಸಕ ಮಿತ್ರರಿರ್ಬೋದು, ಸಚಿವ ಸಂಪುಟ ಇರ್ಬೋದು, ಯಾರು ಕೂಡ ಈ ಒಂದು ಸಮಾವೇಶ ಮಾಡ್ತಕ್ಕಂಥದ್ರಲ್ಲಿ ಆ ಉತ್ಸಾಹಕತೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಸರ್, ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಆರೋಗ್ಯ ಇಲಾಖೆ ಇದೆಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ನನ್ನ ಗಮನಕ್ಕೆ ಬಂದಿಲ್ಲ ವಿಚಾರ, ನಾನು ತಿಳಿದು ಮಾತಾಡ್ತೇನೆ. ಆದರೆ ಇಂಥ ಸೂಕ್ಷ್ಮವಾದಂಥ ವಿಚಾರಗಳಲ್ಲಿ ಸರ್ಕಾರ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಈ ಕೂಡಲೇ ಇಂಟರ್ಫಿರೆನ್ಸ್ನ ಕೊಟ್ಟು ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಸೂಕ್ತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಆಗಬೇಕು. ಒಕ್ಕಲಿಗ ಸ್ವಾಮೀಜಿ ವಿರುದ್ಧ FIR ಆಗಿದೆ ಸರ್. ಅಂದೀಗ ಮುಸ್ಲಿಮರ ಮತದ ಒಂದು ಹಕ್ಕನ್ನು ಅದಕ್ಕೆ ರದ್ದು ಮಾಡಬೇಕು ಅಂತ ಹೇಳಿದ್ರು ಭಾಷಣದಲ್ಲಿ. ಈಗ ಅವ್ರ ವಿರುದ್ಧ ಸರ್ಕಾರ FIR ಕ್ಷಮೆನೂ ಕೇಳಿದ್ರು, ಆದ್ರೂ ಕೂಡ FIR ಮಾಡಿ ಈಗ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಒಂದು ಸಮುದಾಯವನ್ನು ಓಲೈಸ್ಕೊಳ್ತಕ್ಕಂಥದ್ದಕ್ಕೆ ಮತ್ತೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನವೇ ಇದಕ್ಕೆ ಉತ್ತರ ಕೊಡ್ತಾರೆ. ಬನ್ನಿ ಕಾದು ನೋಡಿ. ಚನ್ನಪಟ್ಟಣಕ್ಕೆ ಹೋಗ್ತಿದ್ದೀರಾ ಸರ್? ಒಂದು ಆತ್ಮಾವಲೋಕನ ಮತ್ತು ಕೃತಜ್ಞತೆ ಸಭೆಯನ್ನು ಮಾಡಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ ಇದೆ. ನಮ್ಮ ಕಾರ್ಯಕರ್ತರು ಭಾಳಷ್ಟು ಶ್ರಮವಹಿಸಿ ಚುನಾವಣೆಯಲ್ಲಿ ದುಡಿದಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ಹಿನ್ನಡೆ ತಾತ್ಕಾಲಿಕವಾದಂಥ ಒಂದು ಹಿನ್ನಡೆ, ಕಾಲಚಕ್ರ ತಿರುಗ್ತಾ ಇರುತ್ತೆ ಎಲ್ರಿಗೂ.